ಯಾವುದೇ ತರ ಕಬಾಬ್ ಪೌಡರ್ ಯೂಸ್ ಮಾಡ್ದಲೆ ಮನೆಯಲ್ಲೇ ಒಂದು ಕ್ವಿಕ್ ಆಗಿ ಮಸಾಲೆನ ತಯಾರು ಮಾಡ್ಬಿಟ್ಟು ಕ್ರಿಸ್ಪಿ ಆದಂತಹ ಕಬಾಬ್ ನ ಯಾವ ತರ ಈಸಿಯಾಗಿ ಮಾಡ್ಬೋದು ಅಂತ ನನ್ನ ಚಾನಲ್ ಅಲ್ಲಿ ನೋಡ್ಕೊಂಡ್ ಬರೋಣ ಬನ್ನಿ. ಹೆಲೋ ಎವ್ರಿವನ್, ವೆಲ್ಕಮ್ ಟು ವರ್ಷಾಸ್ ಕುಕಿಂಗ್ ಚಾನಲ್. ಒಂದು ಮಸಾಲೆ ರೆಡಿ ಮಾಡ್ಲಿಕ್ಕೆ ಮೊದಲಿಗೆ ಮೀಡಿಯಂ ಸೈಜ್ ಆಗುವಷ್ಟು 2 ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, 1-2 ಇಂಚ್ ಆಗುವಷ್ಟು ಶುಂಠಿ, 10 ಹಸಿರು ಮೆಣಸಿನಕಾಯಿ, ಚಕ್ಕೆ, ಲವಂಗ, ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನ ರೆಡಿ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ತದನಂತರ ಅದನ್ನೆಲ್ಲ ಮಿಕ್ಸರ್ ಜಾರ್ಗೆ ಆಡ್ ಮಾಡ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳೋಣ. ಯಾಕೆಂದ್ರೆ ಅದಕ್ಕೆ ಸ್ವಲ್ಪನೂ ನೀರ್ ಆಡ್ ಮಾಡಕ್ ಹೋಗ್ಬೇಡಿ. ನೀರ್ ಆಡ್ ಮಾಡಿದ್ರೆ ಅದು ರುಬ್ಬಿ ನಂತರ ಅದು ಕಬಾಬ್ಗೆ ಕಲ್ಸುವಾಗ ತುಂಬಾನೇ ತೆಳ್ಳುಗಾಗೋ ಕನ್ಸಿಸ್ಟೆನ್ಸಿ ಬಂದ್ಬಿಡುತ್ತೆ. ಸೊ ಅದಕ್ಕಾಗಿ ಒಂದು ಸ್ವಲ್ಪನೂ ನೀರ್ ಆಡ್ ಮಾಡ್ದಾನೆ ಯಾವ ತರ ಡ್ರೈ ಮಸಾಲೆನ ಹಾಕೊಂಡಿದೀವಿ ಅದೇ ತರ ಅದನ್ನ ಹಂಗೇನೆ ತರ್ತರಿಯಾಗಿ ರುಬ್ಬಿ ಎತ್ತಿಟ್ಕೊಳ್ಳಿ. ನಾನು ಎಲ್ಲಾ ಮಸಾಲೆನೂ ಒಂದೇ ಪ್ಲೇಟಲ್ಲಿ ತೋರಿಸಿದ್ದೀನಿ. ಯಾಕೆಂದ್ರೆ ಒಂದೊಂದು ಮಸಾಲೆನ ಒಂದೊಂದ್ ಸತಿ ತೋರ್ಸ್ಕೊಂತ ಹೋದ್ರೆ ಕನ್ಫ್ಯೂಷನ್ ಆಗೋ ಸಾಧ್ಯತೆಗಳಿದೆ. ಸೊ ಅದಕ್ಕಾಗಿ ನೀವು ನೋಡ್ತಾ ಇರ್ಬೋದು ತರ್ತರಿಯಾಗಿ ರುಬ್ಬಿದೆ. ನಂತರ ಒಂದು ಕಬಾಬ್ ಮಿಕ್ಸ್ ಮಾಡುವಂತಹ ಬೌಲ್ ನ ತಗೊಂಡು ರುಬ್ಬಿರುವಂತ ಎಲ್ಲಾ ಖಾರನು ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೀವು ಬೇಕಂದ್ರೆ ಸಪರೇಟ್ ಸಹ ಎತ್ತಿಟ್ಕೋಬಹುದು ಜಾಸ್ತಿ ಆಗಿದೆ ಅಂದ್ರೆ, ಅಥವಾ ಮೀಡಿಯಂ ಆಗಿ ಎಷ್ಟು ಚಿಕನ್ ನೀವು ಕ್ವಾಂಟಿಟಿ ತಗೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿ ಮಸಾಲೆನ ರುಬ್ಕೊಳ್ತಾ ಬನ್ನಿ. ತದನಂತರ ಅದಕ್ಕೆ ಒಂದು ಮೊಟ್ಟೆನ ಆಡ್ ಮಾಡ್ಕೋತಾ ಇದ್ದೀನಿ. ನಾನು ಮೊಟ್ಟೆಲಿರುವಂತಹ ಹಳದಿ ಭಾಗನೂ ಸಹ ಆಡ್ ಮಾಡ್ಕೋತೀನಿ. ಯಾವ್ದೇ ತರ ಹಳದಿ ಭಾಗ ತೆಗ್ದೆಸಿಯೋದು ಬರೀ ವೈಟ್ ಮಾತ್ರ ಆ ತರ ಏನು ಮಾಡಕ್ ಹೋಗಲ್ಲ. ನಂತರ ಅದಕ್ಕೆ ಒಂದು ದಪ್ಪದು ಮೀಡಿಯಂ ಸೈಜ್ ಆಗೋಷ್ಟು ಒಂದು ನಿಂಬೆ ಹಣ್ಣನ್ನು ಸಹ 2 ಭಾಗನೂ ಸಹ ನಾನು ಹಿಂಡ್ಕೋತಾ ಇದ್ದೀನಿ. 1 ಭಾಗ ಹಾಕೋತಾರೆ, 2 ಭಾಗನ ಹಾಕ್ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಉಪ್ಪು ಹುಳಿ ಖಾರ ಇರ್ಬೇಕು ಚಿಕನ್ಗೆ. ತದನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೋತಾ ಇದ್ದೀನಿ. ಈಗ ಕಬಾಬು ಚೆನ್ನಾಗಿ ಕ್ರಿಸ್ಪಿನೆಸ್ ಬರ್ಲಿಕ್ಕೋಸ್ಕರ 1 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರು, ಬೈಂಡಿಂಗಿಗೋಸ್ಕರ 1 ಸ್ಪೂನ್ ಮೈದಾ ಹಾಕೋತಾ ಇದ್ದೀನಿ. ನಂತರ ಖಾರಕ್ಕೆ ಇನ್ನೊಂದ್ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನು ಸಹ ಆಡ್ ಮಾಡ್ಕೋತಾ ಇದ್ದೀನಿ. ನಂತರ ಎಲ್ಲಾ ಮಸಾಲೆನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಮೊಟ್ಟೆ, ಖಾರದ ಪುಡಿ, ಮೈದಾ, ಕಾರ್ನ್ಫ್ಲೋರ್ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಆಗ್ತಾ ಹೋಗ್ಬೇಕು. ಅದು ಚೆನ್ನಾಗಿ ಮಿಕ್ಸ್ ಆದ ನಂತರ ಅದಕ್ಕೆ ಇವಾಗ ನಾವು ತೊಳೆದು ಇಟ್ಟಿರುವಂತಹ ಚಿಕನ್ ನ ಆಡ್ ಮಾಡ್ಕೊಳ್ತಾ ಬರೋಣ. ಚಿಕನ್ ಕನ್ಸಿಸ್ಟೆನ್ಸಿ ನೋಡಿ ನೀವು ಖಾರನ ಆಡ್ ಮಾಡ್ಕೋಬಹುದು. ಯಾವುದೇ ತರ ಕಬಾಬ್ ಪೌಡರ್ ಸಹ ಏನನ್ನು ಸಹ ಯೂಸ್ ಮಾಡೋದ್ ಬೇಡ. ಮನೇಲಿ ಕ್ವಿಕ್ ಆಗಿ ಮಾಡುವಂತಹ ಮಸಾಲೆಯಿಂದ ಆಗುವಂತ ಕಬಾಬ್ ರುಚಿ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಒಂದ್ಸತಿ ನೀವು ಈ ತರ ಮಸಾಲೆನ ಹಾಕ್ಬಿಟ್ಟು ಟ್ರೈ ಮಾಡಿ. ನೀವು ಹೊರಗಡೆಯಿಂದ ತರುವಂತಹ ಕಬಾಬ್ ಪೌಡರ್ ನ ತಂದು ಮಾಡೋದೇ ನೀವು ಬಿಟ್ಬಿಡ್ತೀರಾ. ಯಾಕೆಂದ್ರೆ ನಮ್ಮನೇಲಂತೂ ಈ ಮಸಾಲೆ ಹಾಕಿ ಮಾಡಿದ್ರೆ ಫುಲ್ ಇದಕ್ಕೇನೆ ಅಡಿಕ್ಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಯಾವುದೇ ತರದ ಹೊರಗಡೆ ಪ್ರಿಸರ್ವೇಟಿವ್ ಆಗಿರ್ಲಿ ಯಾವುದೇ ತರದ ಪೌಡರ್ನು ಸಹ ನಾನು ಯೂಸ್ ಮಾಡ್ಲಿಕ್ಕೆ ಹೋಗಲ್ಲ. ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಆ ಉಪ್ಪು ಹುಳಿ ಖಾರ ಎಲ್ಲ ಚಿಕನ್ಗೂ ಚೆನ್ನಾಗಿ ಬೈಂಡಿಂಗ್ ಆಗ್ತಾ ಬರ್ಬೇಕು. ಇದು ಚೆನ್ನಾಗಿ ಮಿಕ್ಸಿಂಗ್ ಆದ್ಮೇಲೆ ನಿಮ್ ಹತ್ರ ಟೈಮ್ ಇದ್ರೆ 1 ಅವರ್ ಫ್ರೀಜರ್ ನಲ್ಲಿ ಇಟ್ಬಿಡಿ. ಟೈಮ್ ಇಲ್ವಾ ಒಂದ್ ಅರ್ಧ ಗಂಟೆನಾದ್ರೂ ಇಟ್ಟಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಂತರ 1 ಅವರ್ ಆದ್ಮೇಲೆ ನಾನು ಒಂದು ಫ್ರೈಯಿಂಗ್ ಪ್ಯಾನ್ಗೆ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ಬೇಕು. ಯಾಕೆಂದ್ರೆ ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂದ್ರೆ ನೀವು ಹಾಕಿದ್ರೆ ಮಸಾಲೆ ಬಿಡುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಹಾಗಾಗಿ ನಾನು ನಾನ್ ಸ್ಟಿಕ್ ನೇ ತಗೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಾದ ನಂತರ ಒಂದೊಂದೇ ಪೀಸ್ ಗಳನ್ನ ಆಡ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಅದು ಚಿಕನ್ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ 2 ಕಡೆ ನೀವು ಬೇಯಿಸ್ಕೊಂಡ್ರೆ ರುಚಿಕರವಾದಂತಹ ಕ್ರಿಸ್ಪಿ ಆದಂತಹ ಹೋಮ್ ಮೇಡ್ ಕಬಾಬ್ ರೆಡಿ ಆಗೋಗುತ್ತೆ. ಯಾವುದೇ ತರ ಹೋಟೆಲ್ ಹೋಗೋ ಅವಶ್ಯಕತೆನೇ ಇಲ್ಲ. ಮನೆಯಲ್ಲೇ ಸಂಡೇ ಸ್ಪೆಷಲ್ ಆಗಿ ನೀವು ಮಾಡ್ಕೊಂಡು ತಿನ್ಬೋದು. ಯಾವುದೇ ತರ ಕಬಾಬ್ ಪೌಡರ್ ಸಹ ನಮಗೆ ಬೇಕಾಗೋಲ್ಲ. ಸೊ ಈ ವಿಡಿಯೋ ಇಲ್ಲಿವರೆಗೆ ನೋಡಿದ್ದೆ ಅಲ್ವಾ? ನಿಮಗೆ ಈ ವಿಡಿಯೋ ಏನ್ ಅನ್ನಿಸ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇದೇ ತರ ಹೆಚ್ಚೆಚ್ಚು ವಿಡಿಯೋಗಳಿಗೆ ಏನಾದ್ರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ. ಯಾರೆಲ್ಲ ಇಲ್ಲಿವರೆಗೆ ವಿಡಿಯೋನ ನೋಡಿದ್ರೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಬಾಯ್.